ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಇವತ್ತು ನುಗ್ಗೆಕಾಯಿ ಸಾಂಬಾರ್ ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿ ಸಾಂಬಾರ್ ಮಾಡೋದಕ್ಕೆ ಚಿಕ್ಕ ಟೀ ಲೋಟದಲ್ಲಿ 1 ಲೋಟ ತೊಗರಿಬೇಳೆ, 3 ನುಗ್ಗೆಕಾಯಿ, ಹಾಗೆ ರಾತ್ರಿ ನೆನೆಸಿಟ್ಕೊಂಡಿರುವಂಥ ಬಟಾಣಿ ಕಾಳು ಇದೆಲ್ಲದನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಆ್ಯಡ್ ಮಾಡಿಕೊಂಡು 3 ವಿಷಲ್ಸ್ ಅಷ್ಟು ಬೇಯಿಸ್ಕೋಬೇಕು. ಸೊ ಬಟಾಣಿ ಕಾಳು ಮತ್ತೆ ನುಗ್ಗೆಕಾಯಿ 2 ಕೂಡ ಫ್ಲೇವರ್ಸ್ ಮಿಕ್ಸ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ಬಟಾಣಿ ಕಾಳು ಹಾಕಿ ಯಾರು ಸಾರು ಮಾಡ್ತಿಲ್ಲ ನುಗ್ಗೆಕಾಯಿ ಸಾಂಬಾರ್ ಅಂದ್ರೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ನಾನು ಖಾರ ರುಬ್ಕೊಳ್ತಾ ಇದ್ದೀನಿ ಸಾಂಬಾರ್ಗೋಸ್ಕರ. ಸೊ ಇದಕ್ಕೆ ನಾನು 2 ಟೊಮೆಟೊ, 1 ಈರುಳ್ಳಿ ಮತ್ತೆ ಸ್ವಲ್ಪ ಕಾಯಿಯನ್ನ ಯೂಸ್ ಮಾಡ್ತಾ ಇದ್ದೀನಿ. ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ಒಗ್ಗರಣೆಗೆ, ಅರ್ಧ ಈರುಳ್ಳಿ ಖಾರಕ್ಕೆ ಹಾಕೊಳ್ಳಿ. ಟೊಮೆಟೊದಲ್ಲಿ 1 ಟೊಮೆಟೊ ನಾನು ರುಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೊಮೆಟೊ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ. ಅಷ್ಟು ಸಾಕಾಗುತ್ತೆ ಒಗ್ಗರಣೆಗೆ. ಜಾಸ್ತಿ ಟೊಮೊಟೊ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಖಾರಕ್ಕೆ ರುಬ್ಕೊಳ್ಳೋದಕ್ಕೆ ಹುಣಸೆಹಣ್ಣು ಕೂಡ ನಾನು ಆಡ್ ಮಾಡ್ಕೊಳ್ತೀನಿ. ಹುಣಸೆಹಣ್ಣು ಹಾಕಿದ್ರೇನೆ ಸಾಂಬಾರ್ ಟೇಸ್ಟು. ಬರೀ ಟೊಮೆಟೊದಲ್ಲೇ ಮಾಡಿದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ. ಸೊ ಅದಕ್ಕೆ ಕಾಯಿ ಕೂಡ ನಾನು ಹಾಕೊಳ್ತಾ ಇದ್ದೀನಿ. ಕಾಯಿ ಹೆಚ್ಕೊಂಡು ಹಾಕೊಳ್ತಾ ಇದ್ದೀನಿ. ಇದ್ರೆ ನೀವು ಕಾಯಿ ಚಿಪ್ಪಿದ್ರೆ ತುರ್ಕೊಂಡು ಹಾಕೊಳ್ಳಿ. ಸೊ ಇದು ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲದನ್ನು ಹಾಕೊಂಡು ಅದು ಸ್ವಲ್ಪ ಹುಣಸೆಹಣ್ಣು ಕೂಡ ಆಡ್ ಮಾಡ್ಕೊಳ್ಳಿ. ಸೊ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ. ಹಾಗೆ ನಾನು ಸಾಂಬಾರ್ ಪುಡಿ ಹೋಮ್ ಮೇಡ್ ಇದು ಸಾಂಬಾರ್ ಪುಡಿ ನಾನು ತೋರಿಸ್ತಾ ಇರೋಂಥ ಸ್ಪೂನಲ್ಲಿ 1 ಸ್ಪೂನು ಸಾಂಬಾರ್ ಪುಡಿ, ಹಾಗೆ 3/4 ಸ್ಪೂನ್ ಅಷ್ಟು ಖಾರ ಪುಡಿ ಹಾಕೊಳ್ತಾ ಇದ್ದೀನಿ. ಒಂದು 4 ಎಸಳು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ 3 ವಿಷಲ್ಸ್ ಆಗಿದೆ. ತರಕಾರಿ ಮತ್ತೆ ಬೇಳೆ ಬೆಂದಿದೆ. ಸೊ ಇದಕ್ಕೆ ನಾನು ನುಗ್ಗೆಕಾಯನ್ನೆಲ್ಲ ಸಪರೇಟ್ ಮಾಡ್ಕೊಂಡು ಕಾಳನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ತುಂಬಾ ಸ್ಮ್ಯಾಶ್ ಮಾಡ್ಕೊಳ್ಬೇಡಿ ಕಾಳನ್ನ, ಯಾಕಂದ್ರೆ ಬಟಾಣಿ ಕಾಳು ಇರುತ್ತಲ್ಲ ಅದೆಲ್ಲ ಮೆತ್ತಗಾಗುತ್ತೆ, ತಿನ್ನೋದಕ್ಕೆ ಸಿಗೋದಿಲ್ಲ. ಸೊ ಇದೆಲ್ಲದನ್ನು ಹಾಕೊಂಡು ಒಗ್ಗರಣೆ ಹಾಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ. ಸೊ ನುಗ್ಗೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದರಲ್ಲಿ ವಿಟಮಿನ್ ಎ, ಸಿ, ಕೆ ಅಂಡ್ ಬಿ ಇದೆ. ಐರನ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಕೂಡ ಇದೆ. ಇದು ಬ್ಲಡ್ ಶುಗರ್ ಲೆವೆಲ್ ಅನ್ನ ಹತೋಟಿಯಲ್ಲಿ ಇರಿಸುತ್ತೆ. ಹಾಗೆ ಬೋನ್ ಹೆಲ್ತ್ ಕೂಡ ಚೆನ್ನಾಗಿ ಮಾಡುತ್ತೆ. ಅಂದ್ರೆ ಮೂಳೆ ಗಟ್ಟಿ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನಾನೀಗ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು 3 ರಿಂದ 4 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು, ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ ಹೆಚ್ಕೊಂಡಿರೋಂಥದ್ದು ಹಾಕೊಂಡು, ಕರಿಬೇವು ಎಲೆ ಹಾಕೊಂಡಿದ್ದೀನಿ. ಸೊ ಇಷ್ಟು ಹಾಕೊಂಡು ಒಗ್ಗರಣೆ ಸ್ವಲ್ಪ ಮೆತ್ತಗೆ ಬೆಂದಾದ್ಮೇಲೆ ರುಬ್ಕೊಂಡಿರೋಂಥ ಖಾರ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಹಾಕೊಂಡು ಮತ್ತೆ ನೀರು ಕೂಡ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳಿ. ಖಾರ ಎಲ್ಲ ರುಬ್ಕೊಂಡಿರೋದೆಲ್ಲ ತೊಳೆದು ನೀಟಾಗಿ ಮಿಕ್ಸ್ ಮಾಡಿ ಹಾಕೊಳ್ಳಿ. ಯಾವುದನ್ನು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಹಾಗೆ ನಾನು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ನೆಲ್ಲ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡಿರುವಂಥ ಬೇಳೆ ಮತ್ತೆ ಕಾಳು ಕೂಡ ಹಾಕೊಳ್ಳಿ. ಇವಾಗಲೇ ನೀವು ನುಗ್ಗೆಕಾಯಿನ ಆ್ಯಡ್ ಮಾಡ್ಕೋಬೇಡಿ, ಯಾಕಂದ್ರೆ ಸೊ ಅದು ಆಲ್ರೆಡಿ ಸ್ವಲ್ಪ ಬೆಂದಿದೆ. ಈಗ ಮುಂಚೆನೆ ಅದ್ರ ಜೊತೆಗೆ ಫಸ್ಟೇನೆ ಬೇಯೋದಕ್ಕೆ ಹಾಕೊಂಡ್ರೆ ಸೊ ತುಂಬಾ ಮೆತ್ತಗಾಗುತ್ತೆ, ತಿನ್ನೋದಕ್ಕೆ ನುಗ್ಗೆಕಾಯಿ ಸಿಗೋದಿಲ್ಲ. ಸೊ ಒಂದು ಅರ್ಧ ಕುದಿ ಹತ್ತಿದಾದ್ಮೇಲೆ, ಅಂದ್ರೆ ಒಂದು ಬಾಯ್ಲ್ ಆಗಕ್ಕೆ ಒಂದು ಅರ್ಧ ಸ್ಟಾರ್ಟ್ ಆದ್ಮೇಲೆ ನುಗ್ಗೆಕಾಯನ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನುಗ್ಗೆಕಾಯಿ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದಾದ್ಮೇಲೆ ಸಾಂಬಾರ್ ರೆಡಿ ಆಗುತ್ತೆ. ಹಾಗೆ ನಾನು ಗ್ವಾವಾ ಜ್ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಸೀಬೆಕಾಯಿ, ಚಿಪ್ಪೆಕಾಯಿ ಅಂತ ಹೇಳ್ತಾರಲ್ಲ ಅದ್ರದ್ದು ಜ್ಯೂಸ್ ಮಾಡ್ತಾ ಇದ್ದೀನಿ. ಸೊ 3 ಹಣ್ಣನ್ನ ತಗೊಂಡಿದ್ದೀನಿ. ಈ ಕಡೆ ಹಣ್ಣು ಆಗಿಲ್ಲ, ಇತ್ಲ ಕಾಯಿ ಇಲ್ಲ, ಮೀಡಿಯಂ ಇದ್ರಲ್ಲಿ ಇದೆ. ಸೊ ತಗೊಂಡು ಅದನ್ನ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ, 1 2 ಕಲ್ಲು ಉಪ್ಪು, ಹಾಗೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡು ರೆಡಿ ಆಗುತ್ತೆ ಜ್ಯೂಸು. ಸೊ ಗ್ವಾವಾದಿಂದ ಅಂದ್ರೆ ಸೀಬೆಕಾಯಿ ತುಂಬಾ ಹೆಲ್ಪ್ ಮಾಡುತ್ತೆ. ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ. ಬ್ಲಡ್ ಶುಗರ್ ಅನ್ನ ಹತೋಟಿಯಲ್ಲಿ ಇರುತ್ತೆ. ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಹಾರ್ಟಿಗೆ ತುಂಬಾ ಒಳ್ಳೇದು ಕೂಡ ಇದು. ಹಾಗೆ ವೆಯ್ಟ್ ಲೆಸ್ ಕೂಡ ಮಾಡುತ್ತೆ. ಅಂದ್ರೆ ತೂಕ ಕಮ್ಮಿ ಆಗ್ಬೇಕು ಅನ್ನೋರು ಕೂಡ ಜ್ಯೂಸ್ ಅನ್ನ ಮಾಡಿ ಕುಡ್ದು ನೋಡಿ. ಹಾಗೆ ಡೈರೆಕ್ಟ್ ಆಗಿ ಚಾಟ್ಸ್ ತರ ತಿಂದಿರ್ತೀವಿ ಎಲ್ರುನು ಉಪ್ಪು ಖಾರ ಹಾಕೊಂಡು. ಸೊ ಈ ತರ ಜ್ಯೂಸ್ ಕೂಡ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಜ್ಯೂಸ್ ಮಾಡಿಲ್ಲ ಟ್ರೈ ಮಾಡಿ ನೋಡಿ, ಟೇಸ್ಟಿ ಆಗಿರುತ್ತೆ. ಸೊ ಇದಕ್ಕೆ ಶುಗರ್ ಕೂಡ ಹಾಕೋತಾರೆ. ಶುಗರ್ಗಿಂತ ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಾನು ಬೆಲ್ಲ, ಸ್ವಲ್ಪ ಹಾಲು, 2 ಕಲ್ಲಷ್ಟು ಉಪ್ಪು ಹಾಕೊಂಡಿದ್ದೀನಿ. ಸೊ ಹಾಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ. ಹೆಲ್ದಿ ಆಗಿರುವಂತ ಫ್ರೂಟ್ ಜ್ಯೂಸ್, ಗ್ವಾವಾ ಫ್ರೂಟ್ ಜ್ಯೂಸ್ ರೆಡಿ ಆಗುತ್ತೆ. ಸೊ ತುಂಬಾ ಟೇಸ್ಟಿ ಆಗಿತ್ತು. ಸ್ವಲ್ಪ ನೀರ್ ಬೇಕಂದ್ರೆ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿಗಿರ್ಬೇಕು ಅಂತಂದ್ರೆ ಗಟ್ಟಿಗಿದ್ರೆ ನಿಮ್ಗೆ ಹಾಗೆ ಕುಡಿದ್ರು ಕೂಡ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.